ಈಗ ಫೈನಲಿ ಫೈನಲಿ ದ ಗ್ರ್ಯಾಂಡ್ ಫಿನಾಲೆ ಗ್ರ್ಯಾಂಡ್ ಆಗಿ ಎಂಡ್ ಆಗಿದೆ. ಗಿಲ್ಲಿ ನಟ ಅವರ ಕೈಗೆ ಟ್ರೋಫಿ ಈಗಾಗಲೇ ಸೇರಿದೆ. ಅಂದ್ರೆ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಈಗಾಗಲೇ ಗಿಲ್ಲಿ ನಟ ಗೆಲ್ತಾರೆ ಅಂತ ಹೇಳಿ. ಸಾಕಷ್ಟು ಜನ ಅವರಿಗೆ ಸಪೋರ್ಟ್ ಅನ್ನ ಕೂಡ ಮಾಡಿದ್ರು. ಯೂಶಲಿ ಸಿನಿಮಾ ಡೈಲಾಗ್ಗಳು ವೈರಲ್ ಆಗ್ತಾ ಇರತ್ತೆ, ಆದ್ರೆ ಗಿಲ್ಲಿ ನಟನ ಹಾಡ್ಗಳು ಹಾಗೆ ಡೈಲಾಗ್ಗಳು ಹೊರಗಡೆ ಸಿಕ್ಕಾಪಟ್ಟೆ ಫೇಮಸ್ ಆಗಿದೆ. ಸಾಕಷ್ಟು ಜನ ಗಿಲ್ಲಿ ಅಭಿಮಾನಿಗಳು ಗಿಲ್ಲಿ ಟ್ಯಾಟೂ ಅನ್ನ ಕೂಡ ಹಾಕಿಸ್ಕೊಂಡು ಬಿಗ್ ಬಾಸ್ ಮನೆಗೂ ಕೂಡ ಎಂಟ್ರಿ ಕೊಟ್ಟಿದ್ರು ಈ ಹಿಂದೆ. ಅಂದ್ರೆ ಗಿಲ್ಲಿ ನಟ ಜಂಟಿಯಾಗಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡ್ತಾರೆ. ಈ ಹಿಂದೆ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಅಭಿನಯಿಸಿ ಒಂದಷ್ಟು ರನ್ನರ್ ಅಪ್ ಟ್ರೋಫಿಗಳನ್ನ ಪಡ್ಕೊಂಡಿದ್ದಂತಹ ಗಿಲ್ಲಿ ನಟ ಕೊನೆಗೂ ವಿನ್ನರ್ ಆಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಇದು ನಿಜಕ್ಕೂ ಸಂತಸದ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಾಕಷ್ಟು ಜನ ಅಭಿಮಾನಿಗಳನ್ನ ಪಡೆದಿದ್ದಾರೆ ಗಿಲ್ಲಿ ನಟ ಅವರು. ಮೋಸ್ಟ್ಲಿ ಅವ್ರು ಇಮ್ಯಾಜಿನ್ ಮಾಡ್ಕೊಂಡಿರಲ್ಲ ಇಷ್ಟ್ರ ಮಟ್ಟಿಗೆ ಅವರಿಗೆ ಫ್ಯಾನ್ ಬೇಸ್ ಇದೆ ಹೊರಗಡೆ ಅಂತ ಹೇಳಿ. ಅವರೆಲ್ಲೋ ಒಂದ್ 10% ಅಷ್ಟು ನಿರೀಕ್ಷೆ ಮಾಡಿದ್ದಾರೆ. ಬಟ್ ಹೊರಗಡೆ ಬಂದ್ರೆ ಗೊತ್ತಾಗತ್ತೆ ಅದು 100%ಗೂ ಜಾಸ್ತಿನೇ ಅವರಿಗೆ ಸಪೋರ್ಟ್ ಸಿಕ್ಕಿದೆ ಅಂತ ಹೇಳಿ. ಇಡೀ ವಿಶ್ವಾದ್ಯಂತ ಅವ್ರಿಗೆ ಬೆಸ್ಟ್ ವಿಶಸ್ ಅನ್ನ ಕೂಡ ಕಳ್ಸಿಕೊಟ್ಟಿದ್ರು ಅಭಿಮಾನಿಗಳು, ಗಿಲ್ಲಿ ನಟ ಅವರೇ ಗೆಲ್ಬೇಕು ಅಂತ ಹೇಳಿ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರ್ಗೂನು ಗಿಲ್ಲಿ ನಟ ಅವರ ಕಾಮಿಡಿಯನ್ನ ಇಷ್ಟಪಟ್ಟಿದ್ದಾರೆ, ಅವರ ವ್ಯಕ್ತಿತ್ವವನ್ನ ಇಷ್ಟಪಟ್ಟಿದ್ದಾರೆ. ಹಾಗಾಗಿ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡೋದು ಅಷ್ಟೇ ಅಲ್ಲದೆ ಅಷ್ಟು ಸಪೋರ್ಟ್ ಮಾಡಿದಂತಹ ಜನರು ಓಟ್ ಹಾಕಿ ಅವರನ್ನ ಇವತ್ತು ಗೆಲ್ಸಿದ್ದಾರೆ. ಈ ಹಿಂದೆ ಪ್ರೀ ಫಿನಾಲೆಯಲ್ಲಿ ಸುದೀಪ್ ಸರ್ ಹೇಳಿದ್ರು 37 crores ಪ್ಲಸ್ ಕೌಂಟಿಂಗ್ ಅಂತ ಹೇಳಿ. ಈಗ ಹ್ಯೂಜ್ ನಂಬರ್ ಅಲ್ಲಿ ಇದೆ. ಬಿಗ್ ಬಾಸ್ ಹಿಸ್ಟ್ರಿಯಲ್ಲೇ ಮೊದಲನೇ ಬಾರಿಗೆ ಇಷ್ಟ್ರ ಮಟ್ಟದ ಓಟ್ಸ್ ನ ಪಟ್ಕೊಂಡು ಗಿಲ್ಲಿ ನಟ ಅವರು ವಿನ್ನರ್ ಟ್ರೋಫಿನ ಗೆದ್ದಿರುವಂತದ್ದು ಒಂದು ಬೆಂಚ್ ಮಾರ್ಕ್ ಕ್ರಿಯೇಟ್ ಮಾಡಿದ್ದಾರೆ. ಹಾಗೆ TRP ಕಿಂಗ್, ಸಕಲ ಕಲಾ ವಲ್ಲಭ, ಎಲ್ಲ ಆಟ ಬಲ್ಲವ ಅಂತ ಹೇಳಿದ್ರೆ ಅದು ಗಿಲ್ಲಿ ನಟನೆ. ಯಾಕಂತ ಹೇಳಿದ್ರೆ ಅವ್ರಿಗೆ ಈ ಟೈಟಲ್ ನಲ್ಲಿ ಕರಿಬೇಕು ಅನ್ನೋ ಆಸೆ ಕೂಡ ಸಿಕ್ಕಾಪಟ್ಟೆ ಇದೆ. ಹಾಗೆ ಪಳಾರ್ ಗಿಲ್ಲಿ ಈಗ ಗಿಲ್ಲಿ ಟ್ರೋಫಿ ತಗೊಂಡು ಮನೆಗೆ ಹೋಗೋದಕ್ಕೆ ರೆಡಿ ಆಗಿದ್ದಾರೆ. ಅಭಿಮಾನಿಗಳನ್ನ ಭೇಟಿ ಮಾಡೋದಕ್ಕೂ ಕೂಡ ರೆಡಿ ಆಗಿದ್ದಾರೆ. ಈಗ ಪಳಾರ್ ಗಿಲ್ಲಿ ಬಿಗ್ ಬಾಸ್ ಸೀಸನ್ ಕನ್ನಡ 12 ಟ್ರೋಫಿಯನ್ನ ಮುಡಿಗೇರಿಸಿಕೊಂಡಿದ್ದಾರೆ. ನಿಜಕ್ಕೂ ಇದು ಸಂತಸದ ಸುದ್ದಿನೇ. ಮೋಸ್ಟ್ಲಿ ಅವ್ರು ಹೊರಗಡೆ ಬಂದ್ಮೇಲೆ ಅವರಿಗೆ ದೊಡ್ಡ ಮಟ್ಟದ ಶಾಕ್ ಕಾದಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವರ ಇನ್ಸ್ಟಾಗ್ರಾಮ್ ನಲ್ಲಿ 101K ಅಂದ್ರೆ 101K ಇದ್ದಂತಹ ಫಾಲೋವರ್ಸ್ ಏಕ್ದಮ್ ಈಗ 1.5 ಮಿಲಿಯನ್ ಆಗಿದೆ, ವಿಚ್ ಇಸ್ ರಿಯಲಿ ಎ ಹ್ಯೂಜ್ ನಂಬರ್. ಅಂದ್ರೆ ಅವ್ರು ಹೊರಗಡೆ ಬಂದ್ರೆ ಪ್ರಾಬಬ್ಲಿ ಶಾಕ್ ಆಗ್ತಾರೆ ಅನ್ಸುತ್ತೆ ಅದನ್ನೆಲ್ಲ ನೋಡಿ, ಜನರ ಪ್ರೀತಿಯೆಲ್ಲ ನೋಡಿ. ಮೋಸ್ಟ್ಲಿ ಗಿಲ್ಲಿ ನಟ ಇದಕ್ಕೆ ಡಿಸರ್ವಿಂಗ್ ಇದ್ದಾರೆ ಅಂತ ಹೇಳ್ಬೋದು. 3 ತಿಂಗಳ ಕಾಲ ಎಲ್ಲಾ ವೀಕ್ಷಕರಿಗೂ ಮಿಸ್ ಮಾಡದೆ ಡೈಲಿ ಎಂಟರ್ಟೈನ್ ಮಾಡಿದಂತಹ ಗಿಲ್ಲಿ ನಟ ಇವಾಗ ಫೈನಲಿ ಟ್ರೋಫಿಯನ್ನ ಗೆದ್ದಿದ್ದಾರೆ. ಸೊ ನೆಕ್ಸ್ಟ್ ಇವರ ಜರ್ನಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ, ನೆಕ್ಸ್ಟ್ ಯಾವೆಲ್ಲ ಪ್ರಾಜೆಕ್ಟ್ಸ್ ನಲ್ಲಿ ಕಾಣಿಸ್ಕೊಳ್ಳಲಿದ್ದಾರೆ, ಬರೀ ಸಿನಿಮಾ ಮಾಡ್ತಾರಾ ಮತ್ತೆ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾರಾ ಅನ್ನೋದನ್ನ ವೇಟ್ ಮಾಡ್ಬೇಕಾಗಿದೆ. ಸೊ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ.